Okay, I'm sharing my screen. We have completed the material master. So the next concept is business partner. Okay, this is the second master data. We are doing BP. BP means business partner, andre vendor. So vendor is a person who sells the material. So that is a vendor. ಇದನ್ನ vendor master ಅಂತಾರೆ ಕರೀತಾರೆ. So S4 ಅನ್ನೋದಲ್ಲಿ ಇದನ್ನ BP ಅಂತಾರೆ. BP means business partner ಅಂತ. So let's create BP now. It's recording, right? Okay, so BP ಮಾಡಬೇಕಂದ್ರೆ ವಿ ಶುಡ್ ಡು ದ ಕಾನ್ಫಿಗರೇಷನ್ಸ್ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್ ಮಾಡಬೇಕು. ಯಾವ ಥರ ಮಾಡೋದು ಅಂದರೆ ಎಸ್ ಪಿ ಆರ್ ಒ ಕ್ಲಿಕ್ ಆನ್ ಎಂಟರ್, ಗೋ ಟು ಎಸ್ ಎ ಪಿ. ಬ್ರೋ ನಿಮ್ ಸ್ಕ್ರೀನ್ ಪ್ರೆಸೆಂಟ್ ಆಗಿಲ್ಲ. ಆಗಿಲ್ವಾ? ಒಂದು ಸೆಕೆಂಡ್. ಹಾ, ಪ್ರೆಸೆಂಟ್ ಆಗಿಲ್ಲ. ಓಕೆ ಓಕೆ, ಸಾರಿ. Okay, so business partner we have to do the configuration. So doing business partner we have a backend configurations we have to do. So Ilogi will open one more screen. Okay, so come here, go to SPRO, click on enter, go to SAP reference IMG, then go to financial accounting, then go to account receivable and account payable, then go to supplier accountings, then go to master data, then preparation for creating supplier master data. So this is a one more screen. Okay, ಇಲ್ಲಿ ಏನು ಮಾಡಬೇಕು, will log out this one. ಇಲ್ಲಿ just click on this number ranges. Okay, go to intervals. Okay, this is a one configurations. This is a vendor accounting group. Okay na, this is the one configurations. Same ಇನ್ನೊಂದು screen open ಮಾಡ್ಕೊಳ್ಳಿ. We'll do one more configuration. SPRO, click on enter, SAP reference IMG. ನಾವು ಎರಡು ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ನ ಇಲ್ಲಿ ಮಾಡಬೇಕಾಗುತ್ತೆ. Go to cross application components. Okay, after that SAP business partner, then go to business partner, then go to basic settings, then go to number ranges and groupings. Okay, so ಇಲ್ಲಿ ಕೂಡ number ranges grouping ಮಾಡಿ. So go to intervals. ಸೊ ಇಲ್ಲಿ ಏನು ಅಂದರೆ ಇವೆರಡಕ್ಕೂ ಸೇಮ್ ಗ್ರೂಪ್ ಸೇಮ್ ನಂಬರನ್ನೇ ಅಸೈನ್ ಮಾಡಬೇಕು. ವೆಂಡರ್ ಅಕೌಂಟಿಂಗ್ ಗ್ರೂಪಿಂಗ್ ಮತ್ತು ಬಿ ಪಿ ಅಕೌಂಟಿಂಗ್ ಗ್ರೂಪ್ಗೂ ಸೇಮ್ ನಂಬರ್ಸ್ ನಾವು ಅಸೈನ್ ಮಾಡಬೇಕು. ಓಕೆನಾ, ವಿಲ್ ಫೈಂಡ್ ಔಟ್ ದ ಸೇಮ್ ನಂಬರ್ಸ್. ಇದರಲ್ಲಿ ಸೇಮ್ ನಂಬರ್ಸ್ನ ಫೈಂಡ್ ಔಟ್ ಮಾಡೋಣ. ಓಕೆ, ರಿಯಲ್ ಟೈಮಲ್ಲಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಬಟ್ ವಿಲ್ ಯು ಹ್ಯಾವ್ ಟು ಡೂ ಇಟ್ ದಿಸ್ ಆ್ಯಕ್ಟಿವಿಟಿ ರಿಯಲ್ ಟೈಮಲ್ಲಿ. ಅಂದರೆ ನೀವು ರಿಯಲ್ ಟೈಮಲ್ಲಿ ಈ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಡೈರೆಕ್ಟಾಗಿ ನೀವು ಬಿ ಪಿಗೆ ಹೋಗಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಕನ್ಸಲ್ಟೆಂಟ್ ಲೆವೆಲ್, ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಸೊ ಈಗ ಸೇಮ್ ನಂಬರ್ಸ್ನ ವಿಲ್ ಫೈಂಡ್ ಔಟ್ ಮಾಡೋಣ. ಓಕೆ, 03 ಇದೆ, 700 1254 ಇದೆ. ಸೊ ಇಲ್ಲಿ ವಿಲ್ ಫೈಂಡ್ ಔಟ್ ದಟ್ ನಂಬರ್ 3.
Okay, we'll see this one. 4205 4206 ನೋಡೋಣ. 4205 4206. Okay, click on plus, click on 4205 4205 42 ಒಂದೇ ಬರುತ್ತೆ, ಆಗಲ್ಲ. ಏನು ಗೊತ್ತಾ, ಇಲ್ಲಿರೋ ಏನು ನಂಬರ್ ಇರುತ್ತಲ್ವಾ, ಇನ್ನೊಂದು ಸ್ಕ್ರೀನಲ್ಲೂ ಅದೇ ನಂಬರ್ಸೇ ನಾನು ಮಾಡಬೇಕು. ಅದನ್ನೇ ಇಂಟರ್ನಲ್ಸ್ ಅಂತಾರೆ. ಸೊ ಇಂಟರ್ನಲ್ಸ್ನ ನಾನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಬೇಕಂದ್ರೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದೋಸ್ ನಂಬರ್ಸ್. 2002 ಅಂತ ಇದು ಡಿ ವಿ ನೋಡೋಣ. ಡಿ ವಿ ವಿಲ್ ಫೈಂಡ್ ಔಟ್ ಡಿ ವಿ ಹಿಯರ್. ಡಿ ವಿ ಇದೆಯಾ? ಓಕೆ, ಡಿ ವಿ ಇಲ್ಲ. ವಿಲ್ ಡೂ ದಿಸ್. ಸೆಲೆಕ್ಟ್ ಮಾಡಿ. ಓಕೆ, ಗೋ ಟು ಒನ್ ಮೋರ್ ಸ್ಕ್ರೀನ್, ಬಿ ಪಿ ಗ್ರೂಪಿಂಗ್, select this and select this 3261. then ಇಲ್ಲಿ ಡಿ ವಿ ಕೊಡಿ ಇದಕ್ಕೆ. ಓಕೆನಾ? ಸೊ ಗಿವ್ ಇಟ್ as ಡಿ ವಿ, then click on enter. ಓಕೆ ನೋಡಿ, ನಂಬರ್ 14 ಇದು ಆಲ್ರೆಡಿ ಇದೆ. ಇಂಟರ್ವಲ್ ವಿತ್ 14th, ನಂಬರ್ 14th. ಓಕೆ, ಸೊ ಡಿ ವಿ ಮಾಡೋಕ್ಕಾಗಲ್ಲ ಈಗ ನಾವು. ಡಿ ವಿ. ಸೊ ವಿಲ್ ಡೂ ಒನ್ ಥಿಂಗ್. ಇದನ್ನು ಸೊ ವಿಲ್ ಡೂ ಲೈಕ್ ದಟ್. ತಗೊಳ್ತಾ ಇದೆ. So overlap with 07. No, it is not possible. This is BP accounting grouping. Okay, go to NR status. Check this 05. Hmm. 4204. 4204 intervals. 4204. Okay, let's take this 4204. So click on place. 4204, 420, to 10. Okay. DF, click on enter. ಓಕೆ, ದಿಸ್ ಇಸ್ ಆಲ್ಸೋ ಓವರ್ಲ್ಯಾಪ್ ವಿತ್ 14. ಅಂದರೆ ನೋಡಿ, ಈ ನಂಬರ್ಸ್ ಎಲ್ಲ ಇದರಲ್ಲಿ ಓವರ್ಲ್ಯಾಪ್ ಆಗಿಬಿಟ್ಟಿದೆ. ಡಿ ಎಫ್
DF, DF, okay, this one we'll do it for DF ಅಲ್ವಾ. ಇದಕ್ಕೆ ಏನು ಮಾಡೋಣ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸೇಮ್ paste it here. So here also paste it here. Whether it will work or not, we'll see. It's overlap. Okay. This is also not possible. Click on minus. Click on minus. Okay. So we'll create new one. Okay. So we'll take this one. ಅಂದರೆ ನನ್ನ ಉದ್ದೇಶ ಏನು ಅಂದರೆ ಎರಡಕ್ಕೂ ನಂಬರ್ಸ್ನ ನಾನು ಸೇಮ್ ಆಗಿ ಕಾನ್ಫಿಗ್ ಮಾಡಬೇಕು. ಸಿ ದಿಸ್ ಈಸ್ ಕೈಂಡ್ ಆಫ್ ಎ ಬ್ಯಾಕ್ ಎಂಡ್ ವರ್ಕ್, ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ದಿಸ್ ಇಸ್ ಅ ಬ್ಯಾಕ್ ಎಂಡ್ ವರ್ಕ್, ಬಟ್ ಗೊತ್ತಿದ್ರೆ ಒಳ್ಳೆಯದು. ಸೊ ನಿಮ್ಮ ಕೆಲಸ ಏನಂದರೆ ಡೈರೆಕ್ಟಾಗಿ ಬಿ ಪಿ ಅಂತ ಹೋಗಿ, ಲೈಕ್ ಯು ಶುಡ್ ಎಂಟರ್ ದ ಡೀಟೇಲ್ಸ್ ಆ್ಯಂಡ್ ಯು ಶುಡ್ ಕ್ರಿಯೇಟ್ ದ ಬಿ ಪಿ ನಂಬರ್. ಸೊ what is this number? ಯಾವ್ದು ನಾವು ಮಾಡಿದ್ದು? ವಿಲ್ ಟೇಕ್ ದಿಸ್ ಒನ್. ಇದನ್ನು ತಗೊಳ್ಳೋಣ, ಆಗುತ್ತಾ ಇಲ್ಲ ಅಂತ ತಗೊಳ್ಳೋಣ. L1 ವಿಲ್ ಫೈಂಡ್ ಔಟ್. Y3 ಇದೆಯಲ್ಲ ಇಲ್ಲಿ. ಸೊ Y3, ಓಕೆ, ನಾನು ಏನು ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊತೀನಿ. ಇಲ್ಲಿ Y3 ಇಲ್ಲ ಇಲ್ಲಿ. ಸೊ ಐ ವಿಲ್ ಕಾಪಿ ದಿಸ್ ಒನ್. ಓಕೆ, go to click on place. So paste it here, then come here, then paste it here. So here Y3, same thing, I will select Y3, then click on save. Okay, it is taking, Y3 is taking. ಓಕೆನಾ, ನೀವು Y3 ಅಲ್ಲಿ ಮಾಡಿ, ನೀವೇನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ. ಸೊ Y3 ಈಸ್ ಅವರ್ ನಂಬರ್ ರೇಂಜ್. ಸೊ Ctrl+Y, Ctrl+C, ಕಾಪಿ ಮಾಡ್ಕೊಳ್ಳಿ, and number range we got it. So here the number range is Y3 and these are the intervals. Okay na, ನಾವು ಎಷ್ಟು ಬಿ ಪಿ ಕ್ರಿಯೇಟ್ ಮಾಡ್ಬೋದು ಅಂದರೆ 929010 ಇಂದ 929019 ಅಂದರೆ ಆಲ್ಮೋಸ್ಟ್ 18 ಬಿ ಪಿನ ನಾವು ಕ್ರಿಯೇಟ್ ಮಾಡ್ಬೋದು ಇವಾಗ. ಸೊ ಅದು ಹೆಂಗಂತ ಈಗ ಹೇಳ್ತೀನಿ ನಾನು. ಸೊ ಇದನ್ನು ಸೇವ್ ಮಾಡಿದ್ರಲ್ವಾ, ಬ್ಯಾಕ್ ಬನ್ನಿ. ಸೊ ದಿಸ್ ಈಸ್ ಅಬೌಟ್ ದ ವೆಂಡರ್ ಅಕೌಂಟಿಂಗ್ ಗ್ರೂಪ್. ಸೊ ಇಲ್ಲೇನು ಮಾಡಬೇಕು, ಈ ಒಂದು ವೆಂಡರ್ ಅಕೌಂಟಿಂಗ್ ಗ್ರೂಪಲ್ಲಿ ನಾವು ನಂಬರ್ ರೇಂಜನ್ನು ಎಕ್ಸ್ಟರ್ನಲ್ ಆಗಿ ಸೆಟ್ ಮಾಡಬೇಕು. ಸೊ Y3 ಈಸ್ ಅವರ್ ಗ್ರೂಪಿಂಗ್, Y3 ಅಲ್ವಾ, ಇದನ್ನು ನಾವು ಎಕ್ಸ್ಟರ್ನಲ್ ಸೆಟ್ ಮಾಡ್ತಾ ಇದ್ದೀನಿ. ದೆನ್ ಕ್ಲಿಕ್ ಆನ್ ಸೇವ್. ಓಕೆ, ದೆನ್ ಕ್ಲಿಕ್ ಆನ್ ಸೇವ್. ಸೊ Y3 ಈಸ್ ಅವರ್ ನಂಬರ್ ರೇಂಜ್. ದೆನ್ ಕಮ್ ಬ್ಯಾಕ್. ಸೊ ಇಲ್ಲಿ ನೋಡಿ, ಡಿಫೈನ್ ಅಕೌಂಟ್ ಗ್ರೂಪ್ ವಿತ್ ಸ್ಕ್ರೀನ್ ಲೇಔಟ್ ಅಂತಿದೆ. ಸೆಲೆಕ್ಟ್ ದಿಸ್. ಸೊ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ 0001. Copy as. So here we'll make it as any one grouping. ಯಾವ ಗ್ರೂಪಿಂಗ್ ಮಾಡೋಣ? ಫಾರ್ ಎಕ್ಸಾಂಪಲ್ ಕ್ಯಾಮ್ ಅಂತ ಮಾಡ್ತೀನಿ, ಕ್ಯಾಮ್ ವಿಂಡೋ. ಓಕೆ, ದೆನ್ ದಿಸ್ ಇಸ್ ಅ ಕ್ಯಾಮ್. ಕ್ಲಿಕ್ ಆನ್ ಎಂಟರ್. ಸೊ ದಿಸ್ ಇಸ್ ಅವರ್ ವೆಂಡರ್ ಕ್ಯಾಮ್. Okay, click on this, and if you want to make any fields is a optional entry, required entry ಮಾಡಬೇಕು ಅಂದರೆ we should select any of these. Go to purchase data. If for example ಯಾವುದಾದ್ರೂ ಒಂದು ಫೀಲ್ಡ್ನ ರಿಕ್ವೈರ್ಡ್ ಎಂಟ್ರಿ ಮಾಡಬೇಕು ಅಂದರೆ ಯು ಕ್ಯಾನ್, ಫಾರ್ ಎಕ್ಸಾಂಪಲ್ ಆರ್ಡರ್ ಕರೆನ್ಸಿ ಇರ್ಬೋದು, ಪೇಮೆಂಟ್ ಆಫ್ ಟರ್ಮ್ಸ್ ಇರ್ಬೋದು, ಇನ್ಕೋ ಟರ್ಮ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ಮೇಕ್ ಇಟ್ ಎಸ್ ಎ ಪೇಮೆಂಟ್ ಟರ್ಮ್ಸ್ ಎಸ್ ರಿಕ್ವೈರ್ಡ್ ಎಂಟ್ರಿ. ಅಂದರೆ ರಿಕ್ವೈರ್ಡ್ ಅಂದರೆ ಎಂಟರ್ ಮಾಡಲೇಬೇಕು. ಸೊ ವಿತೌಟ್ ಎಂಟ್ರಿ ದ ಡೇಟಾ ಇಸ್ ನಾಟ್ ಟೇಕಿಂಗ್. ಅದೇ ಥರ ಲೈಕ್ ಐ ವಿಲ್ ಮೇಕ್ ಇಟ್ ಎಸ್ ಪರ್ಚೇಸ್ ಗ್ರೂಪ್ ಎಸ್ ಅ ರಿಕ್ವೈರ್ಡ್ ಎಂಟ್ರಿ, ಅದನ್ನು ಕೂಡ ನಾನು ರಿಕ್ವೈರ್ಡ್ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದಟ್ ಐ ಆಮ್ ಜಸ್ಟ್ ಸೇವಿಂಗ್ ಇಯರ್. ಇವಾಗ ಕ್ಯಾಮ್ ಅನ್ನೋದೇನು, ವೆಂಡರ್ ಅಕೌಂಟಿಂಗ್ ಗ್ರೂಪ್. ಸೊ ಇವಾಗ ಸೇವ್ ಮಾಡ್ಕೊಳ್ಳಿ, ವೆಂಡರ್
ಗ್ರೂಪಿಂಗ್ ಕ್ಯಾಮ್, ವೆಂಡರ್ ಗ್ರೂಪಿಂಗ್ ಕ್ಯಾಮ್. ಓಕೆ, ಸೊ ಇದಾಯ್ತಲ್ವಾ, ಮತ್ತೆ ಸೇವ್ ಮಾಡ್ಕೊಳ್ಳಿ. ದೆನ್ ಗೋ ಬ್ಯಾಕ್. ಸೊ ಹಿಯರ್ ಗ್ರೂಪಿಂಗ್ ಆಯಿತು, ದೆನ್ ನಂಬರ್ ರೇಂಜ್ ಆಯಿತು. ಈಗ ಈ ಒಂದು ನಂಬರ್ ರೇಂಜ್ಗೆ ಗ್ರೂಪಿಂಗ್ನ ಅಸೈನ್ ಮಾಡಬೇಕು. ಸೊ ಅಸೈನ್ ನಂಬರ್ ಗ್ರೂಪಿಂಗ್. ಸೊ ದೆನ್ ಹಿಯರ್ go to our accounting. What is our accounting group? CAM, right? Y3. No, no, no. CAM. CAM. ಓಕೆ. ಸೆಲೆಕ್ಟ್ ಕ್ಯಾಮ್ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ಈ ನಂಬರ್ ರೇಂಜಲ್ಲಿ Y3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, Y3 ಸೆಲೆಕ್ಟ್ ಮಾಡ್ಕೊಳ್ಳಿ. Y3ನ ಸೆಲೆಕ್ಟ್ ಮಾಡ್ಕೊಳ್ಳಿ. Y3 ಕಾಪಿ ಆಗ್ತಿಲ್ಲ. Y3, click on enter. Why this is key? Numbers here is not defined for the vendor. Okay, so then save it. ಓಕೆ, Y3ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇವಾಗ ಕ್ಯಾಮ್ ಆಯಿತು. ದಿಸ್ ಇಸ್ ಅಬೌಟ್ ದ ವೆಂಡರ್ ಅಕೌಂಟಿಂಗ್ ಗ್ರೂಪ್. ಅದೇ ಥರ ನಾನು ಇನ್ನೂ ಒಂದು ಸ್ಕ್ರೀನಲ್ಲಿ BP ಅಕೌಂಟಿಂಗ್ ಗ್ರೂಪ್ ಕೂಡ ಮಾಡಿದ್ದೆ. ಓಕೆನಾ, ಸೊ ದಿಸ್ ಇಸ್ ನಾಟ್ ಎಕ್ಸ್ಟರ್ನಲ್, ದಿಸ್ ಇಸ್ ಇಂಟರ್ನಲ್. ಜಸ್ಟ್ ಸೇವ್ ಇಟ್. ಆಲ್ರೆಡಿ ಸೇವ್ ಆಗಿದೆ ಇದು. ದೆನ್ ಕಮ್ ಬ್ಯಾಕ್. ಇಫ್ ಯು ವಾಂಟ್ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಗೋ ಟು ಇಂಟರ್ವಲ್ಸ್. ಯು ಕ್ಯಾನ್ ಫೈಂಡ್ Y3 ಹಿಯರ್. ಓಕೆ, ದಿಸ್ ಅವರ್ ಇಂಟರ್ವಲ್ಸ್ ಅಂಡ್ ನಂಬರ್ ರೇಂಜ್. ದೆನ್ ಕಮ್ ಬ್ಯಾಕ್. ಈಗ ನೋಡಿ, ಡಿಫೈನ್ ಗ್ರೂಪಿಂಗ್ ಅಟ್ ಅಸೈನ್ ಗ್ರೂಪಿಂಗ್ ನಂಬರ್ ರೇಂಜ್ ಅಂತ ಇದೆ. ಸೊ ಅಗೇನ್ ಸ್ಟ್ಯಾಂಡರ್ಡ್ ಒನ್ ತೊಗೊಬೇಕು. ಲೈಕ್ 0001 ಇಸ್ ಸ್ಟ್ಯಾಂಡರ್ಡ್ ಒನ್. ಸೆಲೆಕ್ಟ್ ದಿಸ್, ದೆನ್ ಗೋ ಟು ಆಸ್ ಕಾಪಿ ಆಸ್. ಇಲ್ಲೂ ಕೂಡ ಗ್ರೂಪಿಂಗ್ನ ಕ್ಯಾಮ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ವಿ ಆರ್ ಮೈಂಟೈನಿಂಗ್ ದ ಸೇಮ್ ಗ್ರೂಪಿಂಗ್. ಯಾಕಂದರೆ ನಾನು ಒಂದು ಬಿಸ್ನೆಸ್ ಪಾರ್ಟ್ನರ್ ಕ್ರಿಯೇಟ್ ಮಾಡಿದ್ರೆ ಐ ಡೋಂಟ್ ವಾಂಟ್ ಡಿಫ್ರೆಂಟ್ ನಂಬರ್ಸ್. ಸೊ ಐ ವಿಲ್ ಗಿವ್ ಎಸ್ CAM BP ಗ್ರೂಪಿಂಗ್. ಓಕೆ, CAM BP ಗ್ರೂಪಿಂಗ್. ಸೊ ಇಲ್ಲಿ ನಂಬರ್ ರೇಂಜ್ ಹತ್ರ ನಾನು ಏನು ಸೆಲೆಕ್ಟ್ ಮಾಡಬೇಕು? Y3 ಸೆಲೆಕ್ಟ್ ಮಾಡಬೇಕು. Y3. ನಂಬರ್ ರೇಂಜ್ ಇಸ್ Y3, ರೈಟ್? Y3 ಸೆಲೆಕ್ಟ್ ಮಾಡಬೇಕು. ಕ್ಲಿಕ್ ಆನ್ ಎಂಟರ್. ಸೊ ದೆನ್ ಸೇವ್ ಇಟ್. ಓಕೆ, ದೀಸ್ ಆರ್ ದ ಟೂ ಕಾನ್ಫಿಗರೇಷನ್. ದೀಸ್ ಆರ್ ದ ಟೂ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್. ವಿ ಹ್ಯಾವ್ ಒನ್ ಮೋರ್, ಇನ್ನೂ ಒಂದಿದೆ. ಸೊ ಅದು ಹೆಂಗೆ ಅಂದರೆ, ಗೋ ಟು SPRBO, go to SAP reference IMG, then go to cross application components, then go to SAP business partner, then go to business partner, then go to basic settings, then scroll down. Dear, 1 second, only 1 second. We'll back. Okay, sorry. So I will do it from beginning. Go to SPRO. This is a third backend configuration. So go to SAP reference IMG, then click here, then go to cross application component. So here we need to select master data synchronous. Okay, master data synchronous. Then go to customer vendor integration. Then scroll down. Then business partner settings. Then settings for vendor integration. Then scroll down. So then assign keys. So after that, define number assignment direction of BP to vendor. Okay, you have to select this now. So here we can find go to position, or else you can go for a new entities as well. So grouping is CAM, or else go to new entities. Okay, go to new entities, grouping CAM. Here also grouping CAM. Click on enter. Nodi, BP grouping, vendor grouping.
ಸೊ ಇವೆರಡಕ್ಕೂ ನಾವು ನಂಬರ್ ರೇಂಜ್ ಏನು ಸೆಟ್ ಮಾಡಿದ್ದೀವಿ? ಇವೆರಡಕ್ಕೂ ನಂಬರ್ ರೇಂಜ್ ನಾವು Y3 ಸೆಟ್ ಮಾಡಿದ್ದೀವಲ್ವಾ? ಇಸ್ ಇಟ್? ಯಾ ಬ್ರೋ. ಅದಕ್ಕೆ ನಾವೇನು ಮಾಡಬೇಕು, ಈ ಒಂದು ಥರ್ಡ್ ಕಾನ್ಫಿಗರೇಷನಲ್ಲಿ ಈ ಒಂದು ಸೇಮ್ ನಂಬರ್ ರೇಂಜ್ಗೆ ನಾವು ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಬೇಕು. ದಟ್ಸ್ ಇಟ್. ಓಕೆ ನೋಡಿ, ಸೇಮ್ ನಂಬರ್ ಗ್ರೂಪಿಂಗ್. ಓಕೆ, ಜಸ್ಟ್ ಮೇಂಟೈನ್ ವೆಂಡರ್ ಅಂಡ್ BP group. BP grouping. So this is the same number CAM. ಈಗ ಬಿಸ್ನೆಸ್ ಪಾರ್ಟ್ನರ್ ಕ್ರಿಯೇಟ್ ಮಾಡಬೇಕು. ಸೊ ಅರ್ಥ ಆಯ್ತಲ್ವಾ? ಸೊ ಒಂದು ಬಿಸ್ನೆಸ್ ಪಾರ್ಟ್ನರ್ ಕ್ರಿಯೇಟ್ ಮಾಡಬೇಕಂದ್ರೆ ವಿ ಶುಡ್ ಡು ದ ಟು ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್, ದಟ್ ಈಸ್ ವೆಂಡರ್ ಅಕೌಂಟಿಂಗ್ ಗ್ರೂಪಿಂಗ್ ಅಂಡ್ BP ಅಕೌಂಟಿಂಗ್ ಗ್ರೂಪಿಂಗ್. ಸೊ ಅವೆರಡು ಆದಮೇಲೆ ನಾವು ಅಸೈನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಮಾಸ್ಟರ್ ಡೇಟಾ ಸಿಂಕ್ರೋನಸ್, ದಟ್ ಈಸ್ ದ ಥರ್ಡ್ ಕಾನ್ಫಿಗರೇಷನ್ಸ್. ಸೊ ಇಷ್ಟು ಆದಮೇಲೆ ವಿ ಹ್ಯಾವ್ ಟು ಕ್ರಿಯೇಟ್ ಅ BP ನಂಬರ್. ನಾವು ಇವಾಗ BP ನಂಬರ್ನ ಕ್ರಿಯೇಟ್ ಮಾಡಬೇಕು. ಹೆಂಗೆ ಕ್ರಿಯೇಟ್ ಮಾಡೋದು? ಸೊ ವೆರಿ ಸಿಂಪಲ್ ಟ್ರಾನ್ಸಾಕ್ಷನ್ ಟು ಕ್ರಿಯೇಟ್ ಎ BP, ದಟ್ ಈಸ್ ಬಿಸ್ನೆಸ್ ಪಾರ್ಟ್ನರ್. ನಿಮಗೆ ಇಲ್ಲಿಂದ ಕೆಲಸ ಇರುತ್ತೆ, ನೀವು ಡೈರೆಕ್ಟಾಗಿ ಇಲ್ಲಿ ಹೋಗ್ತೀರಾ, BP ಅಂತ ಎಂಟರ್ ಮಾಡ್ತೀರಾ. ಸೊ ಈ ಥರ ಬರುತ್ತೆ ಸ್ಕ್ರೀನ್ ನಿಮಗೆ. ಸಿ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎ BP ಫಾರ್ ಎ ಒನ್ ಪರ್ಸನ್, ಯು ಕ್ಯಾನ್ ಕ್ರಿಯೇಟ್. ಇಫ್ ಯು ವಾಂಟ್ ಟು ಕ್ರಿಯೇಟ್ ಎ ಗ್ರೂಪ್, ಯು ಕ್ಯಾನ್ ಕ್ರಿಯೇಟ್ ಇಟ್. ಇಫ್ ಯು ವಾಂಟ್ ಟು ಕ್ರಿಯೇಟ್ ಫಾರ್ ಎ ಕಂಪನಿ, you should go click on organization. Basically we are going to create BP for organization, so select this. So here grouping, so here we need to select the grouping. So come here, what is our grouping? CAM. Yeah, ಇಲ್ಲಿ ನೋಡಿ, ಇಲ್ಲಿ CAM ಬಂದ್ರೆ our data is correct or else it is wrong. CAM, where is CAM ಅಂತ ಬಂದ್ರೇನೆ ನಾವು ಮಾಡಿದ್ ಕರೆಕ್ಟ್ ಅಂತ, ಇಲ್ಲಾಂದ್ರೆ ರಾಂಗ್. ಅದು ಅಲ್ಲೇ ಇತ್ತು, ಲಾಸ್ಟ್ ಅಲ್ಲಿ ಇದೆ ನೋಡಿ. ಲೋಕಲ್ VN ಬೋರ್ಡ್ CAM. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಡೇಟಾ, ನಾವು ಮಾಡಿರೋದು ಕರೆಕ್ಟ್ ಇದೆ. ಓಕೆನಾ? ದೆನ್ ಗಿವ್ ದ ಟೈಟಲ್, ಗಿವ್ ಕಂಪನಿ. ಓಕೆ, ದೆನ್ ಗಿವ್ ಇಟ್ ಅಸ್ XYZ. ಅಂದರೆ ಏನಕ್ಕೆ XYZ ಅಂದರೆ ರೆಫರೆನ್ಸ್, ನಾವು ಸರ್ಚ್ ಮಾಡೋದಕ್ಕೆ XYZ ಕೊಡ್ತೀವಿ. ಸೊ ವಿಲ್ ಗಿವ್ ಎಸ್ ಎಲೆಕ್ಟ್ರಾನಿಕ್ ಸಿಟಿ, then 451, then 451, then postal code, this is the one, then country IN, then country IN, then region 10, then scroll down, select English, EN English, then select all those stuffs. Okay, then what else? This is about general data. So ನಿಮ್ಮ ಟೆಲಿಫೋನಿಗೆ ಬೇಕು ನಂಬರ್ ಅಂದರೆ ಅಥವಾ ಮೊಬೈಲ್ ನಂಬರ್, ಯು ಕ್ಯಾನ್ ಎಂಟರ್. ಸೊ ಯು ಕ್ಯಾನ್ ಎಂಟರ್ ಯುವರ್ ಇಮೇಲ್ ID, suhas@of something. what is a company? ನಾವು ಏನು ಕೊಟ್ಟಿದ್ದೀರಿ, ನೇಮ್ ಕೊಡಬೇಕಲ್ವಾ ವೆಂಡರ್ಗೆ. ಸೊ ವಿಲ್ ಗಿವ್ ಯಾವ್ದು ಕೊಟ್ಟಿದ್ದು, ಇದು ಪ್ಲ್ಯಾಂಟ್ ಬಂದು ಕೋಕೋ ಕೋಲಾ ಅಲ್ವಾ? ಅಲ್ಲ, ಕ್ಯಾಂಪಾ. ಕ್ಯಾಂಪಾ. ಓಕೆ, ಕ್ಯಾಂಪಾ ಅಲ್ವಾ? ಸೊ ಇದಕ್ಕೆ ವೆಂಡರ್ ಯಾವ್ದು ಕೊಡೋಣ? ಕ್ಯಾಂಪಾ. ವಿಲ್ ಗಿವ್ ಲೈಕ್ BBC ಕಂಪ್ನಿ ಕೊಡ್ತೀನಿ. ಓಕೆನಾ? BBC ಕಂಪನಿ. ಸೊ ವೆಂಡರ್ ಈಸ್ ಅ BBC now. So @of bbc.com, then click on enter. So then click on checkbox. Okay, so then save it. ಈಗ if I created a BP, what is the number? Number should under this one, ಇದರೊಳಗಡೆ ನಂಬರ್ ಬರುತ್ತೆ. So let's create it. ನೋಡಿ, 929010. what is this? 929010. ಇವಾಗ ನೆಕ್ಸ್ಟ್ BP ನಾನು ಕ್ರಿಯೇಟ್ ಮಾಡಿದ್ರೆ ಇಟ್ ಶುಡ್ ಕಮ್ 92901001, 92901002, ಸಾರಿ 929010, 929011, 12, 13, 14, 15, 16, 17, 18, 110, ಲೈಕ್ 19 ವರೆಗೂ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಕ್ರಿಯೇಟ್ ಎ ಬಿಸ್ನೆಸ್ ಪಾರ್ಟ್ನರ್. ಸೊ ವಿ ಹ್ಯಾವ್ ಎ, ಅರ್ಥ ಆಯ್ತಾ ಸುಹಾಸ್? ಇವಾಗ ರೋಲ್ ಸೆಟ್ ಮಾಡಬೇಕು. ವಿ ಹ್ಯಾವ್ ಎ 2 roles in BP. Okay, this is the business partner number, this is the BP number. We have a roles, BP role, that is FLVN00, FLVN00. So we have one more role, FLVN
01, FLVN 01, FLVN 001, FLVN 00. So FLVN 00 ಅಂದರೆ ಕಂಪನಿ ಕೋಡ್ data. So this is purchase data. Okay, purchase data. So ಈಗ ಇವೆರಡು ರೋಲ್ಸ್ ಮಾಡೋಣ. So is it recording right? Okay. ಸೊ ಏನು ಮಾಡಬೇಕು, ರೋಲ್ಸ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಹೋಗಿ FLVN 00. ವಾಟ್ ಈಸ್ FLVN 00? ಕಂಪನಿ ಕೋಡ್ ಡೇಟಾ, ರೈಟ್? ಸೊ FLVN 00 ಆಯಿತು. ಇವಾಗ ಇಲ್ಲಿ ನೋಡಿ ಕಂಪನಿ ಕೋಡ್ ಅಂತ ಇದೆ. ಸೆಲೆಕ್ಟ್ ದಿಸ್ ಕಂಪನಿ ಕೋಡ್. ಸೊ ವಾಟ್ ಈಸ್ ಅವರ್ ಕಂಪನಿ ಕೋಡ್? AP03 ಅಲ್ವಾ? ವಾಟ್ ಈಸ್ ಅವರ್ ಕಂಪನಿ ಕೋಡ್? AP03. Okay, go to company code here, go to AP03, then select this, then click on adapt or transfer, whatever you want. Then this is a reconciliation account. If you want, you can enter, or else not required. Okay, na? Click on enter. Okay, bitbidi idana illa andre select anyone. They are not asking about, okay, already is there. Select this reconciliation account, then click on enter, then click on this checkbox. Okay, then click on save. So we have created a BP for company code data, FLVN 00. So purchasing data ida. So edit. Okay, FLVN 00. Sorry, edit. I didn't click on edit, right? Click on edit. FLVN 00. So FLVN 00. FLVN. Okay, BP, click on enter. So this is the BP number. Click on enter. So BBC bandide. Select this. Okay, here company code data ಮಾಡಿದೀವಿ. ಈಗ purchasing data ಮಾಡಬೇಕು. Select this. Select FLVN 01, right? FLVN 01. This is the purchasing data. So this is about the purchasing data. Okay, same as usual, address ಎಲ್ಲ correct ಆಗಿದೆ. Then go to purchasing, then go to purchase organization. What is our purchase organization? Purchase organization is CA20. Select CA20, then click on transfer. Nodi, have you observed it? We have made it as a currency as a required entry. So make it as INR, the payment terms. Like payment terms ಅಂದರೆ ಇವಾಗ ನೀವು ನೋಡೋಣ ಇಲ್ಲಿ ಏನೇನಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ 30 ಡೇಸ್ಗೆ ನೀವು ನೋಡಿ ಇಲ್ಲಿ ಕೊಟ್ಟಿರ್ತಾರೆ, ವಿ ಕ್ಯಾನ್, ನೀವೇನಾದರೂ ಮೆಟೀರಿಯಲ್ನ ಕಳಿಸ್ಕೊಟ್ರೆ ವಿ ಕ್ಯಾನ್ ಪೇ ಇಮಿಡಿಯೇಟ್ಲಿ, ಅಥವಾ ವಿತಿನ್ 14 ಡೇಸ್ ಒಳಗಡೆ ನೀವು ಮೆಟೀರಿಯಲ್ ಕಳಿಸ್ಕೊಟ್ರೆ ನಾವು 2% ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀವಿ. ಸೊ ದಿಸ್ ಇಸ್ ಕೈಂಡ್ ಆಫ್ ಎ ಪೇಮೆಂಟ್ ಟರ್ಮ್ಸ್. ಓಕೆ, select this. And an entry field GRA based invoice verification. Okay, this is a required entry. Select this. So nodi, this is also I made it as a required entry alva. Vendor accounting group ಅಲ್ಲಿ ನಾನು purchase group ನ ಕೂಡ required entry ಮಾಡಿದ್ದೆ. So this is the beauty of the field selections. So ಇಲ್ಲಿ ಕೂಡ ನಾವು purchase group ನ enter ಮಾಡಬೇಕು. So purchase group CA3, click on enter, then click on save, then click on save button. So this is about the business partner. Any doubts on BP? ಇಲ್ಲ bro. Okay. So this is our second master data. Practice ಮಾಡಿ BP ನ. ಸೊ ನೆಕ್ಸ್ಟ್ ವಿಲ್ ಕಂಟಿನ್ಯೂ ವಿತ್ ಏನು ಮಾಡ್ತೀರಾ ಗೊತ್ತಾ, ನೀವು ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾನು ನಂಬರ್ಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಏನಂತ ಕ್ರಿಯೇಟ್ ಮಾಡಿ ನೀವೇನು ಮಾಡಬೇಕು, ಜಸ್ಟ್ ಗೋ ಟು BP, ಇಲ್ಲಿಂದ ಕ್ರಿಯೇಟ್ ಮಾಡಿ ಒಂದು 3-4 ಕ್ರಿಯೇಟ್ ಮಾಡಿ BP ನ.
3 4 ಬಿ ಪಿನ ಕ್ರಿಯೇಟ್ ಮಾಡಿ ಆ್ಯಂಡ್ ಡೂ ಇಟ್ ದಿಸ್ ಆಕ್ಟಿವಿಟಿ FLVN00 FLVN01 ದಿಸ್ ಆಕ್ಟಿವಿಟಿ ಹೌ ಟು ಡೂ ಇಟ್. ಓಕೆನಾ? ಓಕೆ ಬ್ರೋ. ಓಕೆ ಗೈಸ್, ಓಕೆ ಸುಹಾಸ್, ನಾನು ರೆಕಾರ್ಡಿಂಗ್ ಕಳಿಸ್ತೀನಿ ನಿಮಗೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ವಿಲ್ ಕನೆಕ್ಟ್ ಟುಮಾರೋ. ಓಕೆ ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.